ಬ್ಲಡ್ ಶುಗರ್ ಕಂಟ್ರೋಲ್ ಆಗಬೇಕಾ? ಹಾಗಿದ್ರೆ ಅಪಾನ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿ. ಅದ್ರ ಜೊತೆಗೇನೆ ಪ್ರಾಣಮುದ್ರಾನು ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸರ್ವಾರ್ಥ ಯೋಗ ಸ್ಟುಡಿಯೋ. ಯಾರಿಗೆಲ್ಲ ಬ್ಲಡ್ ಶುಗರ್ ಕಂಟ್ರೋಲ್ ಆಗಬೇಕು ಅಂತಿದೆಯೋ ಅವರು ಪ್ರತಿದಿನ ಅಪಾನ ಮುದ್ರಾ ಮತ್ತು ಅದರ ಜೊತೆಗೇನೆ ಪ್ರಾಣಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಬೇಕು. ಅಪಾನ ಮುದ್ರವನ್ನ 30ರಿಂದ 40 ನಿಮಿಷದವರೆಗೂ ಮಾಡ್ಬೋದು. ಅದರ ಜೊತೆಗೇನೆ ಪ್ರಾಣಮುದ್ರೆಯನ್ನು ಸಹ ಪ್ರಾಕ್ಟೀಸ್ ಮಾಡ್ಬೋದು. ಅಪಾನ ಮುದ್ರೆಯನ್ನ ಹೇಗೆ ಮಾಡಬೇಕು ಅಂದ್ರೆ, ನಿಮ್ಮ 5 ಬೆರಳನ್ನ ತಗೋತೀರಾ, ನಿಮ್ಮ ಹೆಬ್ಬೆರಳಿಗೆ ಉಂಗುರದ ಬೆರಳನ್ನ ಮತ್ತು ಮಧ್ಯದ ಬೆರಳನ್ನ ಸೇರಿಸ್ತೀರಾ. ಉಳಿದ 2 ಬೆರಳು ಸ್ಟ್ರೈಟ್ ಆಗಿರ್ಬೇಕು. ಈ ರೀತಿ 2 ಕೈಯಲ್ಲೂ ಮಾಡ್ತೀರಾ. ತೊಡೆ ಮೇಲೆ ಇಟ್ಕೊಂಡು ಕಣ್ಮುಚ್ಚಿ ಉಸಿರಾಟವನ್ನ ನೋಡ್ತೀರಾ. ಜೊತೆಗೆ ಪ್ರಾಣಮುದ್ರೆಯನ್ನು ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಪ್ರಾಣಮುದ್ರೆಯನ್ನ ಹೇಗೆ ಮಾಡೋದು ಅಂದ್ರೆ, ನಿಮ್ಮ ಹೆಬ್ಬೆರಳಿಗೆ ಉಂಗುರದ ಬೆರಳನ್ನ ಮತ್ತು ಕಿರು ಬೆರಳನ್ನ ಸೇರಿಸಬೇಕು. ಉಳಿದ 2 ಬೆರಳುನು ಸ್ಟ್ರೈಟ್ ಆಗಿರಬೇಕು. ಈ ರೀತಿ 2 ಕೈಯಲ್ಲೂ ಮಾಡಿ ನಿಮ್ಮ ತೊಡೆಯ ಮೇಲೆ ಇಟ್ಕೊಂಡು ಕಣ್ಮುಚ್ಚಿ ಉಸಿರಾಟವನ್ನ ಗಮನಿಸಬೇಕು. 30 ನಿಮಿಷ ಮಾಡೋದಿದ್ರೆ 15 ನಿಮಿಷ 2 ಸೆಟ್ ಅನ್ನ ಮಾಡ್ಕೋಬಹುದು. ಪ್ರತಿದಿನ ಈ 2 ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಬ್ಲಡ್ ಶುಗರ್ ಕಂಟ್ರೋಲಿಗೆ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಎಲ್ರಿಗೂ ಶೇರ್ ಮಾಡಿ ಮತ್ತು ನಮ್ಮ ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ. ಹರಿ ಓಂ.